ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಮಾಡ್ತೀನಿ. ಬಿಸಿಲಿನ ಬೇಗೆಯಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ನಾನು ಒಂದು ವಿಶಿಷ್ಟವಾಗಿರುವಂಥ ಮನೇಲಿ ಹೋಮ್ ಮೇಡ್ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದಿಷ್ಟು ಹಾಲು ತೊಗೊಂಡಿದ್ದೇನೆ. ಹಾಲಿನಲ್ಲಿ ಕಸ್ಟರ್ಡ್ ಪೌಡರ್ ಹಾಕಿದ್ದೇನೆ ಮತ್ತು ಇದರಲ್ಲಿ ಮತ್ತು ಹಾಲಿನ ಪುಡಿ ಹಾಕಿದ್ದೇನೆ. ನೀವು ಕರಗಿಸಿ ತುಂಬ ಯಾವುದು ಗಂಟಿಲ್ಲದಂತೆ ಲಂಪ್ಸ್ ಇಲ್ಲದಂತೆ ನೀವು ಅದನ್ನು ಕರಗಿಸಿ ಇಟ್ಕೊಳ್ರಿ. ಮತ್ತು ಅದಕ್ಕೆ ಕೆನೆ ತೊಗೊಂಡಿದ್ದೇನೆ. ಹೋಮ್ ಮೇಡ್ ಕೆನೆ ಇದೆ, ಅದನ್ನು ಸಹ ನಾವು ಉಪಯೋಗಿಸ್ಬೇಕು. ಮತ್ತು ಹಾಲು ತೊಗೊಂಡಿದ್ದೇನೆ, 1/2 ಲೀಟ್ರ್ ಹಾಲು ತೊಗೊಂಡಿದ್ದೇನೆ. ಇದಕ್ಕೆ ಏಲಕ್ಕಿ ಇಟ್ಕೊಂಡಿದ್ದೇನೆ ಮತ್ತು ಬಾದಾಮು ಮತ್ತು ಗೋಡಂಬಿಯನ್ನು ಕ್ರಷ್ ಮಾಡಿಟ್ಟಿದ್ದೇನೆ. ಅದೇ ರೀತಿ ಪಿಸ್ತಾನು ಸಹ ನಾನು ಇಟ್ಟಿದ್ದೇನೆ. ಇದನ್ನೆಲ್ಲ ಹಾಕಿ ನಾವು ಇವಾಗ ಹೋಮ್ ಮೇಡ್ ಅಗದಿ ಈಸಿಯಾಗಿರುವಂಥ, ನಾವು ಯಾವ ಕೆನೆ ಭರಿತವಾಗಿರುವಂಥ ಒಂದು ಟೇಸ್ಟಿ ಆಗಿರುವಂಥ ಮತ್ತು ಪೌಷ್ಟಿಕವಾಗಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ ಇದೆ, ಮಿಲ್ಕ್ ಇದೆ, ಎಲ್ಲ ಇರುವಂಥ ಒಂದು ಐಸ್ ಕ್ರೀಮ್ ಮಾಡಿ, ಹೋಮ್ ಮೇಡ್ ಐಸ್ ಕ್ರೀಮ್ ಯಾವ ರೀತಿ ಮಾಡೋದೆಂಬುದಾಗಿ ನಾನು ನೋಡಿಕೊಳ್ಳೋಣ. ನೋಡಿ, ಇಲ್ಲಿ 1/2 ಲೀಟ್ರ್ ಹಾಲು ತೊಗೊಂಡಿದ್ದೇನೆ. ಅದು ಕುದೀತಾ ಇದೆ, ಅದಕ್ಕೆ ಆಗ್ತಾ ಇದೆ. ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ಶುಗರ್ ಹಾಕ್ತಾಯಿದ್ದೇನೆ. ನಿಮಗೆ ಎಷ್ಟು ಟೇಸ್ಟ್ ಬೇಕು ಅಷ್ಟು ಶುಗರ್ ಹಾಕ್ಕೊಳ್ಳಿ. ಅದು ಕುದೀತಾ ಇರಬೇಕಾದ್ರೆ ಅದನ್ನು ಸ್ಟವ್ ಮಾಡಿ, ಅದು ಗಟ್ಟಿ ಆಗಬೇಕು. ಆ ರೀತಿಯಾಗಿ ಎಲ್ಲ ಕೆನೆ ತೆಗೆದು ಅದನ್ನು ನಾವು ಸ್ಟವ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಅದು ಕಡಿಮೆ ಆಗಬೇಕು. ಇದು ಫುಲ್ ಫ್ಯಾಟ್ ಮಿಲ್ಕ್ ಇದೆ, ಅದರಿಂದ ಅದರಲ್ಲಿ ಎಷ್ಟು ಜಾಸ್ತಿಯಾಗಿ ಕೆನೆ ಬರುತ್ತೆ. ಮತ್ತು ಇವಾಗ ಅದೇ ಲಂಪ್ಸ್ ಇಲ್ಲದಂತೆ ನಾವು ಮಾಡಿದಂಥ ಕಸ್ಟರ್ಡ್ ಪೌಡ್ರು ಮತ್ತು ಮಿಲ್ಕ್ ಪೌಡ್ರ್ ಎರಡು ಮಿಕ್ಸ್ ಮಾಡಿದ್ದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ಸ್ವಲ್ಪ ಬಾಯ್ಲ್ ಆಗಲಿ, ಗಟ್ಟಿ ಆಗಲಿ, ಸ್ವಲ್ಪ ತುಂಬ ತಿಕ್ಕಾಗೋದು ಬೇಡ. ನೋಡಿ, ಇಷ್ಟಾದರೆ ಸಾಕು. ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಅದು ಕಸ್ಟರ್ಡ್ ಬಾಯ್ಲ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸೋಣ. ಒಂದು 2-3 ಮಿನಿಟ್ಸು. ಕುದೀತಾ ಇದೆ. ಇವಾಗಲೇ ನಾವು ಅದಕ್ಕೆ ಪಿಸ್ತಾ ಹಾಕ್ತಾಯಿದ್ದೇನೆ. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೇನೆ ಮತ್ತು ಕ್ರಷ್ ಮಾಡಿದಂಥ ನಾವು ಬಾದಾಮ್ ಗೋಡಂಬಿನೂ ಸಹ ಹಾಕ್ತಾಯಿದ್ದೇನೆ. ಇವಾಗ ಇದನ್ನು ಕೂಲ್ ಮಾಡೋಕ್ಕೆ ಇಡೋಣ. ಕೆನೆ ಜೊತೆ ಕ್ರೀಮ್ ಜೊತೆ ಇದನ್ನು ನಾವು ಏನು ಮಾಡೋಣ, ಗ್ರೈಂಡ್ ಮಾಡ್ಕೊಂಡು ಬರೋಣ ಮಿಕ್ಸಿದಲ್ಲಿ ಹಾಕ್ಕೊಂಡು. ಇದು ಕೂಲ್ ಆಗಬೇಕು, ತುಂಬ ಚೆನ್ನಾಗಿ ಕೂಲ್ ಆದಮೇಲೆ ಅದನ್ನು ಮಾಡ್ಕೊಂಡು ಬರೋಣ. ಇದಕ್ಕೆ ನಾನು ಕೆನೆ ಮಿಕ್ಸ್ ಮಾಡಿ ಅದನ್ನು ಸಹ ನಾನು ಕಲಿಸ್ತಾ ಇದ್ದೇನೆ. ಅದನ್ನು ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಇದು ಬಾಯ್ಲ್ ಆದಮೇಲೆ ನಾವು ಅದನ್ನು ತೆಗೆದು ಕೂಲ್ ಮಾಡಿ ಮತ್ತು ಮಿಕ್ಸರ್ಗೆ ಹಾಕ್ಕೊಂಡು ಬರೋಣ. ನೋಡಿ, ಈ ರೀತಿಯಾಗಿ ಬಾಯ್ಲ್ ಬರಬೇಕು. ಇದು ಕುದ್ದ ಮೇಲೆ ಇವಾಗ ನಾವು ಅದನ್ನು, ಕೆನೆ ಎಲ್ಲ ಕುದ್ದಾಗಿದೆ, ಬಾಯ್ಲ್ ಆಗಿದೆ. ಇವಾಗ ಅದನ್ನು ಕೂಲ್ ಮಾಡೋಕ್ಕೆ ಇಡೋಣ. ಈ ರೀತಿಯಾಗಿ ಇದು ಬಾಯ್ಲ್ ಆದಮೇಲೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದು ಇದರಲ್ಲಿ ಹಾಕಿದ್ದೇನೆ. ಕೆಳಗೆ ಉಳಿದಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ ಹಾಕ್ತಾಯಿದ್ದೇನೆ ಮತ್ತು ಅದ್ರ ಮೇಲೆ ಸಹ ಸ್ಪ್ರಿಂಕಲ್ ಮಾಡೋಣ ಕೆಲವೊಂದು. ಆಮೇಲೆ ಇದನ್ನು ನಾವು 8 hours ನಾವು ಫ್ರಿಜ್ಜಿನಲ್ಲಿ ಇಡೋಣ. ರಾತ್ರಿ ಎಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ನಾವು ಅದನ್ನು ತಿನ್ಬೋದು. ನಿಮ್ಮ ಹತ್ರ ಇದರಂಥದ್ದು ಇಲ್ಲ ಅಂದರೆ ಒಂದು ಯಾವುದಾದ್ರೂ ಪಾತ್ರೆಯಲ್ಲಿ ಹಾಕಿ ಮೇಲೆ ಅದರಲ್ಲಿ ಸಿಲ್ವರ್ ಫಾಯಿಲ್ ಕವರ್ ಮಾಡಿಬಿಟ್ರೆ ಟೈಟಾಗಿರ್ತದೆ. ಅದರಲ್ಲಿ ಯಾವುದೇ ರೀತಿಯ ಏರ್ ಹೋಗೋದಿಲ್ಲ ಮತ್ತು ಬೇಗ ಅದು ಕ್ರಿಸ್ಟಲ್ ಆಗಲಾರ್ದೆ ಐಸ್ ಕ್ರೀಮ್ ಆಗುತ್ತೆ. ಆ ರೀತಿಯಾಗಿ ನೀವು ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಫ್ರಿಜ್ಜಿನಿಂದ ತೆಗೆದಿದ್ದೇನೆ. ಇವಾಗ ನೋಡೋಣ. ವೆರಿ ನೈಸ್, ವೆರಿ ಗುಡ್. ನೋಡಿ, ಎಷ್ಟು ಚೆನ್ನಾಗಿರುವಂಥ ಐಸ್ ಕ್ರೀಮ್ ರೆಡಿಯಾಗಿದೆ. ಇದು ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡೆ ನಾವು ಮಾಡಿದ್ದು. ಅದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಮಿಲ್ಕ್ ಐಸ್ ಕ್ರೀಮ್ ನೋಡಿ, ಏನು ಜಾಸ್ತಿ ಏನು ಹಾಕಿಲ್ಲ ನಾನು. ಅದರಲ್ಲೇ ನಿಮ್ಮ ಹಾಲು ಕೆನೆ ಹಾಕಿ ಮಾಡಿದ್ದಂಥದ್ದು.
ನೀವು ಯಾವ ರೀತಿ ಮಾಡ್ಕೊಂಡಿದ್ದೀನಿ ತಿನ್ಬೋದು ಅಂತ ನೋಡಿ. ಇದೆಷ್ಟು ಟೆಕ್ಸ್ಚರ್ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಸಹ ಇದನ್ನು ಮಾಡಿಕೊಂಡು ತಿಂದು ನೋಡಿ ಕಮೆಂಟ್ ಬರೀರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನೋಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಇದ್ರ ವಿಷಯವಾಗಿ ಹೇಳಿರಿ ಮತ್ತು ನೀವು ಇದನ್ನು ನೀವು ತಿಂದು ನನಗೆ ಹೇಳಿರಿ ಎಂಬುದಾಗಿ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು ಆಲ್.